ಎಲ್ಲಾ ಗೃಹಲಕ್ಷ್ಮಿಯರಿಗೆ 3 ಕಂತು 6,000 ರೂಪಾಯಿವರೆಗೂ ಹಣ ಜಮೆ ಆಗ್ತಾ ಇದೆ. ಹೌದು, ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಒಂದಲ್ಲ ಎರಡು ದೊಡ್ಡ ಸಿಹಿ ಸುದ್ದಿ ನಿಮಗೆಲ್ಲರಿಗೂ ಕೂಡ ಬಂದಿದೆ. ವೀಕ್ಷಕರೇ, ವಿಡಿಯೋಗೆ ಲೈಕ್ ಕೂಡ ಮಾಡ್ತಾ ಇರಿ ಮತ್ತು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೂ ಕೂಡ ಗೃಹಲಕ್ಷ್ಮಿಯರು ವಿಡಿಯೋನ ಪೂರ್ತಿಯಾಗಿ ನೋಡಿ. ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಹೊಸ ಸಿಹಿ ಸುದ್ದಿ, ಒಂದು ಹೊಸ ನಿಯಮ. ಚಿಕ್ಕ ತಪ್ಪು ಮಾಡಿದ್ರೆ ನಿಮ್ಮ BPL ಕಾರ್ಡ್ ಕೂಡ ಬಂದಾಗಬಹುದು. ವೀಕ್ಷಕರೇ, ಆ ತಪ್ಪು ಏನಪ್ಪಾ ಅಂತಾನೂ ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, BPL or APL, ಬೇಗನೆ ಕಮೆಂಟ್ ಮಾಡಿ. ಇನ್ನು ದೇಶವನ್ನ ಉದ್ದೇಶಿಸಿ ನರೇಂದ್ರ ಮೋದಿಜಿ ಅವರು ಭಾಷಣ ಕೂಡ ಮಾಡಿದ್ದಾರೆ. ಈ ಭಾಷಣದಲ್ಲಿ ಎಲ್ಲಾ ಮಹಿಳೆಯರಿಗೆ ಕ್ಷಮೆಯಾಚನೆ ಮಾಡಿದ್ದಾರೆ. ಎದಕ್ಕೆ ಕ್ಷಮೆಯಾಚನೆ ಮಾಡಿದ್ದಾರೆ, ಅಂತದ್ದೇನಾಗಿದೆ ವೀಕ್ಷಕರೇ? ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದ್ದ ಹೊಸ ಒಂದು ಮಸೂದೆ ಫೇಲ್ ಆಗಿದೆ. ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನಿಮಗೆ ನಾವು ಕೊಡಲಿದ್ದೇವೆ ವೀಕ್ಷಕರೇ. ಇದ್ರ ಬಗ್ಗೆನೂ ಕೂಡ ನೋಡೋಣ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಭೀತಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಭಾರತಕ್ಕೆ ಬರ್ತಾ ಇದ್ದ ಹಡಗುಗಳ ಮೇಲೆ ಇರಾನ್ ದೇಶದವರು ದಾಳಿ ಮಾಡಿದ್ದಾರೆ. ಹೀಗಾಗಿ ಭಾರತದಲ್ಲೂ ಕೂಡ ಈಗ ಮತ್ತೆ ಕಚ್ಚಾ ತೈಲ ಎಫೆಕ್ಟ್ ಹಾಗೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಡಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ನೀವು ಕೂಡ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಮೇಲೆ ಅವಲಂಬಿತರಾಗಿದ್ರೆ ಆದಷ್ಟು ಗ್ಯಾಸ್ ಸಿಲಿಂಡರ್ ಮಿತವಾಗಿ ಬಳಸಿ. ಅದಕ್ಕಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಮತ್ತಷ್ಟು ಭಯಾನಕವಾಗಬಹುದು. ಈಗಾಗಲೇ ಕದನ ವಿರಾಮ ಇದ್ರೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿ ಕಾಣ್ತಾ ಇದೆ. ಒಂದು ಕಡೆಗೆ ಭಾರತದ ಹಡಗುಗಳಿಗೂ ಕೂಡ ಈಗ ನಿರ್ಬಂಧ ಹೇರಲಾಗ್ತಾ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ H5N1 ವೈರಸ್ ಆತಂಕ, ಅಂದ್ರೆ ನೋಡಿ ಹಕ್ಕಿ ಜ್ವರ ಅಂತ ನಾವೇನ್ ಕರಿತೀವಿ, ಈ ಒಂದು ಜ್ವರ ಈಗ ಕರ್ನಾಟಕದಲ್ಲೂ ಕೂಡ ಪತ್ತೆಯಾಗಿದೆ. ಹೀಗಾಗಿ 7,000 ಕೋಳಿಗಳ ಮಾರಣ ಹೋಮ ಕೂಡ ನಡೆದಿದೆ. ಜನರು ಆತಂಕ ಪಡಬಾರದು, ಎಚ್ಚರದಿಂದ ಇರಬೇಕು ಅಂತ ಆರೋಗ್ಯ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಚಿಕನ್ ಮತ್ತು ಮೊಟ್ಟೆಯನ್ನ ಯಾವ ತರ ಸೇವಿಸಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಇಂದ ನಮಗೆ ಒಂದು ಸಪೋರ್ಟ್ ಸಿಗುತ್ತೆ. ಮತ್ತು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ರೇಷನ್ ಕಾರ್ಡ್ ಹೊಂದಿದ್ರೆ ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ. ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ವೀಕ್ಷಕರೇ, ನಿಮಗೂ ಕೂಡ 29ನೇ ಕಂತು ಹಣ ಜಮೆ ಆಗಿದೆಯಾ ವೀಕ್ಷಕರೇ? ಬೇಗನೆ ನಮಗೆ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಅದಕ್ಕಂದ್ರೆ ನಿಮ್ಮ ಒಂದು ಕಮೆಂಟ್ ಇಂದ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಸಹಾಯವಾಗುತ್ತೆ. ನೋಡಿ, ಮೊನ್ನೆ ತಾನೇ 28ನೇ ಕಂತು ಹಣ ಜಮೆ ಆಗಿತ್ತು. ಹೌದು, ಏಪ್ರಿಲ್ ತಿಂಗಳು ಆರಂಭವಾಗ್ತಾ ಇದ್ದಂತೆ 28ನೇ ಕಂತು ಹಣ ಎಲ್ಲರಿಗೂ ಕೂಡ ಜಮೆ ಆಗಿದೆ. ಇನ್ನು ಏಪ್ರಿಲ್ 20ನೇ ತಾರೀಕಿನವರೆಗೂ ಇಲ್ಲಿ ಹೇಳ್ಬೇಕಂದ್ರೆ ಒಟ್ಟು 2,000 ರೂಪಾಯಿ ಮತ್ತೊಮ್ಮೆ ಜಮೆ ಆಗಿದೆ. ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಒಟ್ಟು 2 ಬಾರಿ 2,000 ರೂಪಾಯಿ ಜಮೆ ಆಗಿದೆ. 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಜಮೆ ಕೂಡ ಇಲ್ಲಿ ಆಗಿರುವಂತದ್ದು. ಇಲ್ಲಿ 29ನೇ ಕಂತು ಹಣ ಕೂಡ ಬಂದಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಆದ್ರೆ ಕೆಲವೊಬ್ರು ಹಣ ಬಂದಿಲ್ಲ ಅಂತಾನೂ ಕೂಡ ಇಲ್ಲಿ ಕಮೆಂಟ್ ಮಾಡಿದ್ದಾರೆ. ಹೌದು, ತುಂಬಾ ಜನರಿಗೆ ಹಣ ಬಂದಿದೆ, ತುಂಬಾ ಜನರಿಗೆ ಹಣ ಬಂದಿಲ್ಲ. ವೀಕ್ಷಕರೇ, ಇಲ್ಲಿ ನೋಡಿ 1,25,00,000 ಮಹಿಳೆಯರಿಗೂ ಕೂಡ ಹಣವನ್ನ ಹಾಕಲಾಗ್ತಾ ಇದೆ. ಈಗ 29ನೇ ಕಂತು ಹಣ ಟ್ರಾನ್ಸ್ಫರಿಂಗ್ ಶುರುವಾಗಿದೆ. ಅಂದ್ರೆ ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಇನ್ನು 2-3 ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬರಬಹುದು. ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಖಾತೆ ಈ ವಿಡಿಯೋ ಮುಗಿದ ಮೇಲೆ ನೀವು ಚೆಕ್ ಕೂಡ ಮಾಡಿಕೊಳ್ಳಿ. ಎದಕ್ಕಂದ್ರೆ ಕೆಲವೊಬ್ಬರಿಗೆ ಬ್ಯಾಂಕ್ ಅಕೌಂಟ್ಗೆ ಹಣ ಆಧಾರ್ ಸೀಡಿಂಗ್, ಅಂದ್ರೆ ಯಾವ ಒಂದು ಬ್ಯಾಂಕ್ಗೆ ಆಧಾರ್ ಲಿಂಕ್ ಆಗಿರುತ್ತೆ, ಆಧಾರ್ ಸೀಡಿಂಗ್ ಆಗಿರುತ್ತೆ, ಅದಕ್ಕೆ ಮಾತ್ರ ಹಣ ಬರುತ್ತೆ ಅಂತಾನೆ ಹೇಳ್ಬಹುದು. ನೋಡಿ, ತುಂಬಾ ಜನರಿಗೆ ಹಣ ಬಂದೇ ಇಲ್ಲ. ಕಳೆದ 3 ತಿಂಗಳು 4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಅಂತಾನು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನ್ ಮಾಡ್ಬೇಕು ನೀವು ಅಂದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ NPCI ಮ್ಯಾಪಿಂಗ್ ಆಗಿದೆಯೋ, ಮತ್ತೆ ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕ್ಗೆ ಸೀಡಿಂಗ್ ಆಗಿದೆ. ನೋಡಿ, ನಿಮ್ದು SBI ಬ್ಯಾಂಕ್ ಇರುತ್ತೆ, ಕೆನರಾ ಬ್ಯಾಂಕ್ ಅಂತ ಇರುತ್ತೆ, 2-3 ಬ್ಯಾಂಕ್ ಅಕೌಂಟ್ ಇರುತ್ತೆ. ಆದ್ರೆ ನಿಮ್ಮ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಯಾವ್ದಾಗಿದೆ, ಅಂದ್ರೆ ಯಾವ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆ ಅದನ್ನ ನೀವು ಚೆಕ್ ಮಾಡ್ಕೋಬೇಕು. ಮತ್ತು ಆ ಬ್ಯಾಂಕ್ಗೆ ಹೋಗಿ ನೀವು NPCI ಮ್ಯಾಪಿಂಗ್ ಅನ್ನ ಮಾಡಿಸಬೇಕಾಗುತ್ತೆ ವೀಕ್ಷಕರೇ. ಅವಾಗ ನಿಮ್ಮ ಅಕೌಂಟ್ಗೆ ಯಾವುದೇ ತೊಂದರೆ ಇಲ್ಲದೆ ಹಣ ಬರುತ್ತೆ. ಇನ್ನು ಇಂಥವರ ಅಕೌಂಟ್ ಇಂದ ಹಣ ಕೂಡ ವಾಪಸ್ ಹೋಗಿದೆ, ಅಂದ್ರೆ ಮೃತಪಟ್ಟವರ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಜಾಯಿನ್ ಆದ ಬಳಿಕ ಕೆಲವು ಗೃಹಲಕ್ಷ್ಮಿಯರು ಮೃತಪಟ್ಟಿರೋ ಹಿನ್ನೆಲೆ ಅವರ ಅಕೌಂಟ್ಗೆ ಸರ್ಕಾರ ಹಣ ಹಾಕ್ತಾನೆ ಹೋಗಿದೆ. ಆ ಒಂದು ಹಣ ಮನೆಯವರು ಸಂಬಂಧಿಕರು ಬಳಸಿದ್ದಾರೆ ಎಂಬುವ ಒಂದು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಈಗ ಸರ್ಕಾರ ಆ ಒಂದು ಹಣವನ್ನ ವಾಪಸ್ ಪಡೆಯಲು ನಿರ್ಧಾರ ಕೂಡ ಇಲ್ಲಿ ಮಾಡಿರುವಂತದ್ದು. ಒಂದು ವೇಳೆ ಯಾರಾದ್ರೂ ಗೃಹಲಕ್ಷ್ಮಿಯರು ಮೃತಪಟ್ಟಿದ್ರೆ ಇಲಾಖೆಗೆ ತಿಳಿಸಬೇಕು ಅಥವಾ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ತಿಳಿಸಬೇಕು ಅಂತ ಹೇಳಲಾಗಿದೆ. ಇನ್ನು ಎರಡನೇ ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈಗ ನೋಡಿ ಗೃಹಲಕ್ಷ್ಮಿಯರಿಗೆ 28-29 ಕಂತು ಹಣ ಜಮೆ ಆಗ್ತಾ ಇದೆ. ಇನ್ನು 30ನೇ ಕಂತು ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಮುಂದೆ ಪ್ರತಿ ತಿಂಗಳು ಹಣ ಕರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ, ಯಾವುದೇ ಅಡಚಣೆ ಇಲ್ಲದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಮೇಲಿರೋ ನಿಮ್ಮ ಹೆಸರು, ಬ್ಯಾಂಕ್ ಅಕೌಂಟ್ ಮೇಲಿರೋ ನಿಮ್ಮ ಹೆಸರು, ಆಧಾರ್ ಕಾರ್ಡ್ ಮೇಲಿರೋ ನಿಮ್ಮ ಹೆಸರು ಒಂದೇ ತರ ಇರಬೇಕು ಅಂತಾನೂ ಕೂಡ ಹೇಳಲಾಗಿದೆ. ಒಂದು ವೇಳೆ ಮಿಸ್ ಮ್ಯಾಚಿಂಗ್ ಆಗಿದ್ರೆ ಅವಾಗ್ಲೂ ಕೂಡ ಹಣ ಬರೋದು ತಡವಾಗಬಹುದು. ಇನ್ನು ಎಲ್ಲಾ ನಮ್ಮ ಕರ್ನಾಟಕದಲ್ಲಿ BPL APL ಕಾರ್ಡ್ ಇದ್ದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ಒಂದು ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ.
ಮೊದಲಿಗೆ ಹೇಳ್ಬೇಕಂದ್ರೆ APL ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್ ಅಂತ ನೀವು ಕೇಳೋದಾದ್ರೆ, ಇನ್ಕಮ್ ಲಿಮಿಟ್ ಅನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ಒಂದು ನಿರ್ಧಾರ ತಗೊಳ್ಳಲಿದ್ದಾರೆ. ಅಂದ್ರೆ ಈಗ ಏನು BPL ಕಾರ್ಡ್ಗೆ ಇನ್ಕಮ್ ಲಿಮಿಟ್ 1,20,000 ರೂಪಾಯಿ ಇದೆ ನೋಡಿ, ಅದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಒಂದು ನಿರ್ಧಾರ ಕರ್ನಾಟಕ ಸರ್ಕಾರದಿಂದ ತಗೋಬಹುದು ಅಂತ ಹೇಳಲಾಗಿದೆ. ಒಂದು ವೇಳೆ ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ ಸಾವಿರಾರು ಕಾರ್ಡುಗಳು ರದ್ದಾಗೋದು ಉಳಿಯುತ್ತೆ. BPL ಕಾರ್ಡಿಂದ APL ಕಾರ್ಡ್ಗೆ ವರ್ಗಾವಣೆ ಆಗೋದು ಕೂಡ ನಿಲ್ಲುತ್ತೆ ಅಂತ ಹೇಳ್ಬಹುದು. ಈಗ ನೋಡಿ, ದಿನಕ್ಕೆ 1,000 ರೂಪಾಯಿ ದುಡಿತಾ ಇದ್ರೆ ತಿಂಗಳಿಗೆ 30,000 ರೂಪಾಯಿ, ವರ್ಷಕ್ಕೆ ಬರೋಬ್ಬರಿ 1,80,000 2 ಲಕ್ಷ ರೂಪಾಯಿ ಆಗ್ಬಿಡುತ್ತೆ. ಇಂಥವರ ಕಾರ್ಡು BPL ಬದಲಾಗಿ APL ಕಾರ್ಡ್ ಕೊಡ್ತಾರೆ. ಅಂದ್ರೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ರೆ ಅವರಿಗೆ APL ಕಾರ್ಡ್ ಅಂತ ಹೇಳಲಾಗಿದೆ. ಹೀಗಾಗಿ ಸರ್ಕಾರ ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದೆ ಆದಲ್ಲಿ ಸಾವಿರಾರು ಕಾರ್ಡುಗಳು ಏನೆಲ್ಲ APL ಕಾರ್ಡ್ ಅಲ್ಲಿ ಇದಾವೆ ನೋಡಿ, ಅವು ಕೂಡ BPL ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ಬಹುದು. ಇನ್ನು ಎರಡನೇದಾಗಿ ಮತ್ತೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಇಂದಿರಾ ಕಿಟ್ ವಿತರಣೆ ಕೂಡ ಈಗ ಮೇ ತಿಂಗಳಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗಿದೆ. ಅಂದ್ರೆ ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ವಿತರಣೆ ಮಾಡಲಾಗುತ್ತೆ. ಪ್ರತಿಯೊಂದು BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. 2.5 kg, 5 kg, 7.5 kg ಕಿಟ್ ಗಳನ್ನ ರೆಡಿ ಮಾಡಲಾಗ್ತಾ ಇದೆ ಒಂದು ಕುಟುಂಬಕ್ಕೆ. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅಂತ ಕುಟುಂಬಕ್ಕೆ 2.5 kg ಇಂದಿರಾ ಕಿಟ್ಟು, 4 ಜನ ಇದ್ರೆ ಅಂತ ಕುಟುಂಬಕ್ಕೆ 5 kg ಇಂದಿರಾ ಕಿಟ್ಟು, 5ಕ್ಕಿಂತ ಹೆಚ್ಚು ಜನ ಇದ್ರೆ ಅಂತ ಕುಟುಂಬಕ್ಕೆ ಬರೋಬ್ಬರಿ 7.5 kg ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಬಂದ್ ಆಗುತ್ತೆ, ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅಂತ ಹೇಳಲಾಗಿದೆ. ಈಗ ಬನ್ನಿ ವೀಕ್ಷಕರೇ, ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ನರೇಂದ್ರ ಮೋದಿಜಿ ಅವರು ದೇಶದ ಎಲ್ಲಾ ಮಹಿಳೆಯರಿಗೆ ಕ್ಷಮೆಯಾಚನೆ ಮಾಡಿದ್ದಾರೆ. ಹೌದು, ಸಾಂವಿಧಾನಿಕ ತಿದ್ದುಪಡಿ ಮಸೂದೆ ಮೂಲಕ ಲೋಕಸಭೆ ಸ್ಥಾನಗಳನ್ನ ಹೆಚ್ಚಿಸಿ ತ್ವರಿತವಾಗಿ 33% ಮಹಿಳಾ ಮೀಸಲಾತಿ ಜಾರಿ ಮಾಡೋ ಮಸೂದೆ ಅಂಗೀಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯವಿರುವ ಎಲ್ಲಾ ಪ್ರಯತ್ನ ಮಾಡಿದ್ದು ಹೊರತಾಗಿಯೂ ವಿಪಕ್ಷಗಳು ಅದನ್ನ ತಡೆಯುವ ಮೂಲಕ ಮಹಿಳೆಯರ ಕನಸುಗಳನ್ನ ಕರುಣೆ ಇಲ್ಲದೆ ಪುಡಿಗಟ್ಟಿದ್ದಾವೆ ಅಂತ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳ ವರ್ತನೆ ಭ್ರೂಣ ಹತ್ಯೆ ಎಂದು ಪಾಪ ಕೃತ್ಯಕ್ಕೆ ಸಮ ಅಂತ ದೇಶದ ಮಹಿಳೆಯರು ಕಠಿಣವಾಗಿ ನಿಮಗೆ ಶಿಕ್ಷೆ ಕೊಡ್ತಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡುಗಿದ್ದಾರೆ. ಹೌದು, ಲೋಕಸಭೆಯಲ್ಲಿ ಮಸೂದೆ ಸೋಲಿಸಿ ಕಾಂಗ್ರೆಸ್ ಇಂದ ಭ್ರೂಣ ಹತ್ಯೆ ಅಂತ ಪಾಪ ಕೃತ್ಯ ನಡೆದಿದೆ ಅಂತ ನರೇಂದ್ರ ಮೋದಿಜಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶವನ್ನ ಉದ್ದೇಶಿಸಿ ನರೇಂದ್ರ ಮೋದಿಜಿ ಅವರು ಭಾಷಣ ಮಾಡುವಾಗ ಮತ್ತೊಂದು ಶಪಥವನ್ನ ಮಾಡಿದ್ದಾರೆ. 2029ರಲ್ಲೇ ಮಹಿಳಾ ಮೀಸಲು ಜಾರಿಗೆ ಮತ್ತೊಮ್ಮೆ ಪ್ರಯತ್ನ ಪಡ್ತೀವಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿನ್ನಡೆ ಆಗಿದ್ರಿಂದ ಎದೆಗುಂದದ ಸರ್ಕಾರ ಅಂತಾನೆ ಹೇಳ್ಬೋದು. ಒಮ್ಮೆ ಬಾರಿ ಹಿನ್ನಡೆ ಆಗಿದೆ, ಮತ್ತೊಮ್ಮೆ ಹಿನ್ನಡೆ ಆಗಲ್ಲ ಅಂತ ಒಂದು ಭರವಸೆಯನ್ನು ವ್ಯಕ್ತಪಡಿಸಲಾಗಿದೆ. ಮಹಿಳೆಯರು ಕಾಂಗ್ರೆಸ್ ಮಿತ್ರರನ್ನ ಶಿಕ್ಷಿಸದೆ ಬಿಡಲ್ಲ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಿಳಾ ಮೀಸಲಿರುವ ತೊಡಕುಗಳನ್ನ ನಿವಾರಿಸಿ ಸಿದ್ಧ ಪಡ್ತೀವಿ ಅಂತ ನರೇಂದ್ರ ಮೋದಿಜಿ ಅವರು ಶಪಥವನ್ನ ಇಲ್ಲಿ ಮಾಡಿರುವಂತದ್ದು. ವೀಕ್ಷಕರೇ, ಮಹಿಳಾ ಮೀಸಲು ಅಂದ್ರೆ ಏನು? ವುಮೆನ್ ರಿಸರ್ವೇಶನ್ ಆಕ್ಟ್ ಅಂತಾನೂ ಕೂಡ ಇಲ್ಲಿ ಕರೆಯಲಾಗುತ್ತೆ. ಈ ಕಾನೂನಿನ ಪ್ರಕಾರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 33% ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಡಲಾಗುತ್ತೆ. ಮಹಿಳೆಯರಿಗೆ ರಾಜಕೀಯದಲ್ಲಿ ಹೆಚ್ಚು ಅವಕಾಶ ಕೊಡಲು ಈ ಯೋಜನೆ ರೂಪಿಸಲಾಗ್ತಾ ಇತ್ತು. SC/ST ಮೀಸಲಾತಿಯಲ್ಲೂ 33% ಮಹಿಳೆಯರಿಗೆ ಮೀಸಲು. ಇನ್ನು ದೇಶದ ರಾಜಕೀಯದಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಿಸಲು ದೊಡ್ಡ ಹೆಜ್ಜೆ ಆಗ್ತಾ ಇತ್ತು. ಆದ್ರೆ ಇದು ಫೇಲ್ ಆಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಕರ್ನಾಟಕದ ಜನರು ಚಿಕನ್ ಪ್ರಿಯರು ಕೂಡ ಎಚ್ಚರ. ಹಕ್ಕಿ ಜ್ವರ, ಬರ್ಡ್ ಫ್ಲೂ ಬೆಂಗಳೂರಲ್ಲಿ ಕಾಣಿಸಿಕೊಂಡಿದೆ. ಇದು H5N1 ವೈರಸ್ ಇಂದ ಉಂಟಾಗುತ್ತದೆ. ಈ ವೈರಸ್ ಹೆಸರುಘಟ್ಟದ ಸರ್ಕಾರಿ ಕೋಳಿ ಫಾರಂ ನಲ್ಲಿ ಪತ್ತೆಯಾಗಿದೆ. ಈ ಹಿನ್ನೆಲೆ ಆರೋಗ್ಯ ಇಲಾಖೆ ಸೋಂಕಿತ ಪ್ರದೇಶದ ಸುತ್ತಮುತ್ತಲಿನ ಸುಮಾರು 25,000 ಜನರ ಮೇಲೆ ನಿಗಾ ಇರಿಸಿದೆ. ಆಶಾ ಕಾರ್ಯಕರ್ತರು ಜ್ವರದ ಲಕ್ಷಣಗಳ ಬಗ್ಗೆ ಮನೆ ಭೇಟಿ ಪರಿಶೀಲನೆ ಕೂಡ ನಡೆಸಲಿದ್ದಾರೆ. ಆದರೆ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಕೋಳಿ ಮಾಂಸ ಮತ್ತು ಮೊಟ್ಟೆಗಳನ್ನ ಸರಿಯಾಗಿ ಬೇಯಿಸಿ ಸೇವಿಸುವಂತೆ ಆರೋಗ್ಯ ಇಲಾಖೆ ಇಲ್ಲಿ ಮನವಿ ಕೂಡ ಇಲ್ಲಿ ಮಾಡಿರುವಂತದ್ದು. ವೀಕ್ಷಕರೇ, ಬೆಂಗಳೂರಿಗೆ ಹಕ್ಕಿ ಜ್ವರ ಎಂಟ್ರಿ ಆಗಿದೆ. ಇದರಲ್ಲಿ ಹೆಚ್ಚಾಗಿ ಚಿಕನ್ ಪ್ರಿಯರು, ಮೊಟ್ಟೆ ಪ್ರಿಯರು ಸ್ವಲ್ಪ ಎಚ್ಚರವಾಗಿರ್ಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗುತ್ತೆ. ವೀಕ್ಷಕರೇ, ಹೆಸರುಘಟ್ಟದ ಫಾರಂ ನಲ್ಲಿ ಕೋಳಿಗಳು ನಿಗೂಢವಾಗಿ ಸಾಯುತ್ತಿರುವುದನ್ನು ಗಮನಿಸಿದ ಅಧಿಕಾರಿಗಳು ತಪಾಸಣೆ ಕೂಡ ನಡೆಸಿದ್ರು. ವರದಿಯಲ್ಲಿ H5N1 ವೈರಸ್ ದೃಢಪಟ್ಟಿದೆ. ಅಧಿಕಾರಿಗಳು ಕ್ಷಣದಲ್ಲೇ ಆಪರೇಷನ್ ಶುರು ಮಾಡಿದ್ದಾರೆ. ಮತ್ತೆ 7,000ಕ್ಕೂ ಹೆಚ್ಚು ಕೋಳಿಗಳ ಒಂದು ಮಾರಣ ಹೋಮವೇ ನಡೆದು ಹೋಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಒಂದು ವೇಳೆ ಈ ವೈರಸ್ ಮನುಷ್ಯನ ದೇಹ ಸೇರಿದ್ರೆ ಅದು ಆರಂಭದಲ್ಲಿ ಸಾಮಾನ್ಯ ಜ್ವರದಂತೆ ಕಂಡು ಬರುತ್ತೆ. ವಿಪರೀತ ಚಳಿ ಮತ್ತು ಸುಡುವಂತ ಜ್ವರ, ಎದೆ ಸೀಳುವಂತ ಕೆಮ್ಮು, ಉಸಿರಾಟಕ್ಕೆ ಪರದಾಟ, ಮತ್ತೆ ತಲೆನೋವು, ಮೈಕೈ ನೋವಿನ ಜೊತೆಗೆ ಗಂಟಲು ನೋವು, ಸ್ಥಿತಿ ಗಂಭೀರವಾದ್ರೆ ಮೂಗು ಅಥವಾ ವಸಡುಗಳಿಂದ ರಕ್ತಸ್ರಾವ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಜನರು ಸ್ವಲ್ಪ ಹುಷಾರಾಗಿರ್ಬೇಕು. ಭಾರತ ನಮ್ಮ ದೋಸ್ತ್ ಅಂತ ಇರಾನ್ ದೇಶದವರು ಹೇಳಿದ್ದು ಈಗ ಫೇಲ್ ಆಯ್ತಾ? ಎದಕ್ಕಂದ್ರೆ ಹೋರ್ಮಜ್ ನಲ್ಲಿ ಭಾರತ ತೈಲ ಹಡಗಿಗೆ ಇರಾನ್ ದೇಶದವರೇ ಗುಂಡಾರಿಸಿದ್ದಾರೆ. ಹೌದು, ತೆರೆದ ಒಂದೇ ದಿನದಲ್ಲಿ ಮತ್ತೆ ಹೋರ್ಮಜ್ ಬಂದ್ ಮಾಡಿದೆ ಇರಾನ್ ದೇಶ.
ಜಲಸಂಧಿ ದಾಟ್ತಾ ಇದ್ದ ಭಾರತಕ್ಕೆ ಕುತ್ತು ಅಂತಾನೆ ಹೇಳಬಹುದು. ವೀಕ್ಷಕರೇ, ಭಾರತಕ್ಕೆ ಹೊರಟಿದ್ದ 14 ಹಡಗಿಗೆ ತಡೆಯನ್ನ ಕೊರಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಲಸಂಧಿ ಶುಕ್ರವಾರ ಓಪನ್ ಮಾಡಿದ್ರು, ಶನಿವಾರ ಮತ್ತೆ ಬಂದ್ ಮಾಡಿದ್ದು ಇರಾನ್. ಶನಿವಾರ ಮತ್ತೆ ಬಂದ್ ಮಾಡಿದೆ. ಅದರ ಬೆನ್ನಲ್ಲೇ ಭಾರತ ನಮ್ಮ ಮಿತ್ರ, ಅದರ ಮೇಲೆ ಹಡಗುಗಳ ಮೇಲೆ ನಾವು ಕ್ರಮ ಮಾಡಲ್ಲ ಎನ್ನುತ್ತಿದ್ದ ಇರಾನ್ ರಾಗ ಬದಲಿಸಿದೆ. ವೀಕ್ಷಕರೇ, ಜಲಸಂಧಿ ದಾಟ್ತಾ ಇದ್ದ ಭಾರತದ ಹೊರಟಿದ್ದ 14 ಹಡಗುಗಳನ್ನ ತಡೆದಿದೆ ಅಂತ ಹೇಳಬಹುದು. ಈ ಪೈಕಿ ಒಂದು ಹಡಗಿನ ಮೇಲೆ ಗುಂಡಿನ ದಾಳಿ ಕೂಡ ನಡೆದಿದೆ. ಇದರ ನಡುವೆ ಭಾರತದ ಒಂದು ಹಡಗು ಮಾತ್ರ ಜಲಸಂಧಿ ದಾಟುವಲ್ಲಿ ಯಶಸ್ವಿಯಾಗಿದೆ. ವೀಕ್ಷಕರೇ, ಈಗ ನೋಡಿ, ಮತ್ತೆ ಈ ಒಂದು ಅಮೆರಿಕ ಇರಾನ್ ನಡುವೆ ಯುದ್ಧ ಮತ್ತಷ್ಟು ಭೀಕರವಾಗಬಹುದು. ಒಂದು ಕಡೆಗೆ ಕದನ ವಿರಾಮ ಇದ್ರೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿ ಅಂತ ಕಾಣ್ತಾ ಇದೆ. ಹೀಗಾಗಿ ಮುಂದಿನ ತಿಂಗಳು ಮತ್ತಷ್ಟು ಸಮಸ್ಯೆ ಆಗ್ಬಹುದು. ಮೇ ತಿಂಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉಲ್ಬಣವಾಗಬಹುದು. ಎದಕ್ಕಂದ್ರೆ ಅಷ್ಟು ಇಷ್ಟು ಬರ್ತಾ ಇದ್ದ ಹಡಗುಗಳು ಕೂಡ ಈಗ ತಡೆ ಕೊಟ್ಟಿದ್ದಾರೆ. ಯಾವಾಗ ಅಧಿಕೃತವಾಗಿ ಪೂರ್ತಿ ಹೋರ್ಮಸ್ ಮೊದಲಿನ ರೀತಿಯಲ್ಲಿ ಓಪನ್ ಆಗಲ್ಲ, ಅಲ್ಲಿವರೆಗೂ ಸಮಸ್ಯೆ ಇರೋದೆ. ಅಂದ್ರೆ ನಮ್ಮ ಭಾರತಕ್ಕೆ ಅಡುಗೆ ಅನಿಲ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಡಬಹುದು. ಗ್ಯಾಸ್ ಸಿಲಿಂಡರ್ ಆದಷ್ಟು ಎಲ್ಲರೂ ಕೂಡ ಮಿತವಾಗಿ ಬಳಸಿ. ಅಂಗಡಿ ರೆಸ್ಟೋರೆಂಟ್ಗಳಲ್ಲಿ ಸೌದಿ ಒಲೆ, ಎಲೆಕ್ಟ್ರಿಕ್ ಸ್ಟೋವ್ ಗಳನ್ನ ಪರ್ಯಾಯ ದಾರಿಯನ್ನು ನೋಡ್ಕೋಬೇಕು ಅಂತಾನು ಕೂಡ ಈಗಾಗಲೇ ಒಂದು ಮನವಿ ಕೂಡ ಮಾಡಲಾಗಿದೆ. ಮತ್ತೆ ಮನೆಯಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೆ ಏನು ಕೂಡ ಕೊರತೆ ಇಲ್ಲ, ಆದ್ರೂ ಕೂಡ ಮಿತವಾಗಿ ಬಳಸಿ ಅಂತ ಒಂದು ಸಲಹೆ ಕೊಡಲಾಗಿದೆ. ವೀಕ್ಷಕರೇ, ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.